ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಈ ಲವ್ ಬ್ರೇಕಪ್ಪು ಇವೆಲ್ಲದೂ ಕೂಡ ಕಾಮನ್ ಆಗಿ ಹೋಗಿದೆ. ಸಿಮ್ ಕಾರ್ಡನ್ನು ಬದಲಾಯಿಸಲ್ವೋ ಗೊತ್ತಿಲ್ಲ. ಆದರೆ ಈ ಗರ್ಲ್‌ಫ್ರೆಂಡ್‌ನ, ಬಾಯ್ ಫ್ರೆಂಡನ್ನು ಬದಲಾಯಿಸೋದು ಇತ್ತೀಚೆಗೆ ತುಂಬ ಕಾಮನ್ ಆಗಿದೆ. ಅದರಲ್ಲೂ ಕೂಡ ಈ ತಾಳ್ಮೆ ಅನ್ನೋದು ಕಡಿಮೆ ಆಗಿರುವಂಥ ಪರಿಣಾಮ ಅದರಲ್ಲೂ ಕೂಡ ಈಗ ನಾವೆಲ್ಲರೂ ಕೂಡ ಯಾವ ರೀತಿ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ಒಂದು ನಾವು ಈ ಸಿಚುವೇಶನ್ಸ್‌ಗೋ ಅಥವಾ ಈ ರೀತಿಯಾದಂತಹ ಈ ವ್ಯಾಮೋಹಕ್ಕೆ ಬಲಿಯಾಗ್ತಿದ್ದೀವೋ ಏನೋ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದೇ ನೋಟದಲ್ಲಿ ಲವ್ ಆಗ್ತದೆ, 2 ದಿನಕ್ಕೆ ಬೇಜಾರಾಗ್ತದೆ, 3ನೇ ದಿನಕ್ಕೆ ಬ್ರೇಕಪ್ ಆಗ್ತದೆ. ಇಂತಹ ಸ್ಟೋರಿಗಳೇ ಹೆಚ್ಚಾಗಿ ಹೋಗಿದೆ. ಅಂಡರ್‌ಸ್ಟ್ಯಾಂಡಿಂಗ್ ಅನ್ನೋದೇ ಇಲ್ಲ. ಪ್ರೀತಿಯಲ್ಲಿ ತಾಳ್ಮೆ ಅನ್ನೋದೇ ಇಲ್ಲ. ಹೀಗಾಗಿ ಈ ಪ್ರೀತಿಗಳು ಎಷ್ಟು ಬೇಗ ಹುಡ್ತಾ ಇದ್ದಾವೋ ಅಷ್ಟೇ ಬೇಗ ಸಾಯ್ತಿದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಈಗ ನಡೀತಿರುವಂಥ ಒಂದೊಂದು ಘಟನೆಗಳು. ಅದರಲ್ಲೂ ಕೂಡ ಈ ಸೆಲೆಬ್ರಿಟೀಸ್‌ಗಳ ಲೈಫ್‌ನಲ್ಲಿ ನಡೆಯುವಂತಹ ಒಂದಷ್ಟು ಈ ಪ್ರೀತಿ ಮತ್ತು ಅದರ ನಂತರದ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳಿದಾವಲ್ಲ, ಇದು ಎಂಥವರನ್ನಾದರೂ ಕೂಡ ದಿಗ್ಭ್ರಮೆಗೆ ದೂಡುತ್ತವೆ. ಕೆಲವೊಂದು ಪ್ರೀತಿಯ ವಿಚಾರ ನಮಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದು ಪ್ರೀತಿಯ ವಿಚಾರಗಳು ಗೊತ್ತಾಗುವಾಗ ಕಾಲ ಮಿಂಚಿ ಹೋಗಿರ್ತದೆ. ಇನ್ನೂ ಕೆಲವು ಪ್ರೀತಿಯ ವಿಚಾರಗಳು ಬ್ರೇಕಪ್ ಆದಮೇಲೆ ಗೊತ್ತಾಗ್ತದೆ. ಅದೇ ರೀತಿ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಟಿ ರೂಪಿಕಾ ಅವರ ಈ ಬ್ರೇಕಪ್ ಸ್ಟೋರಿಯು ಕೂಡ ಈಗ ಹೊರಗಡೆ ಬಂದಿದೆ. ಪ್ರೀತಿಸ್ತಿದ್ದಂತಹ ರೂಪಿಕಾ ಅವರ ಜೀವನದಲ್ಲಿ ಈಗ ನಡಿಬಾರದ ಘಟನೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಏನಾಯಿತು? ರೂಪಿಕಾ ಅವರ ಬದುಕಲ್ಲಿ ಈ ಬ್ರೇಕಪ್ ಅನ್ನೋದು ಯಾಕೆ ಸಂಭವಿಸಿತು? ನನ್ನ ಲೈಫ್‌ನಲ್ಲಿ ಲವ್ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆಕೆ ಬಹಿರಂಗವಾಗಿ ಹೇಳಿದ್ದು ಯಾಕೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ನಟಿ ರೂಪಿಕಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಮುದ್ದಾಗಿರುವಂತಹ ಈ ನಟಿಯ ಬದುಕೆ ಒಂದು ರೀತಿಯಲ್ಲಿ ವರ್ಣಾತೀತ ಅಂತಲೇ ಹೇಳ್ಬೋದು. ಧಾರಾವಾಹಿ, ಸಿನಿಮಾ ರಂಗ ಎರಡೂ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಬ್ಯುಸಿಯಾಗಿರುವಂತಹ ರೂಪಿಕಾ ಅದ್ಭುತವಾದಂತಹ ನೃತ್ಯ ಕಲಾವಿದೆಯೂ ಕೂಡ ಹೌದು. ನಟಿ ರೂಪಿಕಾ ಬಾಲನಟಿಯಾಗಿಯೇ ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನು ಕೊಟ್ಟಾಕೆ. ಹಲವಾರು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿ ಸೈ ಅಂತ ಹೇಳಿ ಕರೆಸ್ಕೊಂಡಾಕೆ. ಅಲ್ಲದೆ ನೃತ್ಯ ಕ್ಷೇತ್ರದಲ್ಲಿ ಹಲವಾರು ಸಾಧನೆಯನ್ನು ಮಾಡಿದರೂ ಕೂಡ ಸದ್ಯ ತಮ್ಮ ಪ್ರೀತಿಯ ವಿಚಾರದ ಬಗ್ಗೆ ಮಾತನಾಡಿರುವಂಥ ರೂಪಿಕಾ, ನನಗೂ ಈ ಹಿಂದೆ ಒಂದು ಲವ್ ಬ್ರೇಕಪ್ ಆಗಿದೆ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಹೌದು, ರೂಪಿಕಾಗೆ ಏನು ಕಡಿಮೆ ಆಗಿದೆ ಹೇಳಿ? ಸೌಂದರ್ಯ ಇಲ್ವಾ? ಟ್ಯಾಲೆಂಟ್ ಇಲ್ವಾ? ಅವಕಾಶಗಳಿಲ್ವಾ? ಎಲ್ಲದೂ ಕೂಡ ಇದೆ. ಆದರೆ ಕೊರತೆ ಆಗಿರೋದು ಪ್ರೀತಿಯಲ್ಲಿ ಮಾತ್ರ. ನಿಜವಾಗ್ಲೂ ಕೂಡ ಇದು ಸತ್ಯ. ನಾನು ಆರಂಭದಲ್ಲೇ ಹೇಳಿದಲ್ಲ, ಈಗಿನ ಪ್ರೀತಿಗಳೇ ಹಾಗಾಗಿ ಹೋಗಿದ್ದೀರಿ. ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾವು ಪ್ರೀತಿ ಮಾಡ್ತೀವಿ. ಆದರೆ ಸ್ವಲ್ಪ ಸಮಯದ ಬಳಿಕ ಗೊತ್ತಾಗುವಂತಹ ಕಟು ಸತ್ಯನೇ ಬೇರೆ. ಅದು ಜೀರ್ಣಿಸಿಕೊಳ್ಳೋಕ್ಕೆ ಆಗದಂಥ ಕಟು ಸತ್ಯಗಳು. ಇಲ್ಲಿ ರೂಪಿಕಾ ಬಾಳಲ್ಲೂ ಕೂಡ ಇದೇ ರೀತಿಯಾಗಿದೆ. ರೂಪಿಕಾ ಮೂಲತಃ ನಟನ ಕ್ಷೇತ್ರದಿಂದ ಬಂದಿದ್ದರೂ ಕೂಡ ತಮ್ಮ ಬದುಕಿನಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸ್ಕೊಂಡೇ ಬಂದವರು. ಯಾಕೆಂತ ಹೇಳಿದ್ರೆ ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಅವಕಾಶಗಳು ಸಿಗೋದಿಲ್ಲ ನೋಡಿ. ಹಾಗೆಯೇ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸ್ತಿರುವಂಥ ಈಕೆ ಇದಕ್ಕೂ ಮುಂಚೆ ಸಾಕಷ್ಟು ಈ ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಎರಡೂ ಕ್ಷೇತ್ರಗಳು ಕೂಡ ನಟಿಸಿದಂತಹ ಅದ್ಭುತವಾದಂತಹ ಕಲಾವಿದೆ. ಗೆಜ್ಜೆ ನೃತ್ಯ ಅನ್ನುವಂಥ ತಮ್ಮದೇ ಒಂದು ನೃತ್ಯ ತರಗತಿಯನ್ನು ಕೂಡ ನಡೆಸ್ತಿರುವಂಥ ರೂಪಿಕಾ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರನ್ನೇ ಸಂಪಾದನೆಯನ್ನು ಮಾಡಿದ್ದಾರೆ. ಚೆಲುವಿನ ಚಿಲುಪಲಿ ಸಿನಿಮಾದ ಮೂಲಕ ಚಂದನ ವನವನ್ನು ಪ್ರವೇಶ ಪಡೆದಂಥ ರೂಪಿಕಾ ನಂತರ ತೀರ್ಥರೂಪ, ಮಾಯದಂತ ಮಳೆ, ಬೀರ, ಥರ್ಡ್ ಕ್ಲಾಸ್, ರುದ್ರಾಕ್ಷಿಪುರ, ಮಂಜರಿ, ನವರಂಗಿ, ಡೈಮಂಡ್ ಕ್ರಾಸ್ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಚಿಲ್ ಬ್ರೋ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ರೂಪಿಕಾ ಅವರ ನಟನ ಪಯಣ ಶುರುವಾಗಿದ್ದು ಕಿರುತೆರೆಯಿಂದ. ಬೆಳ್ಳಿ ಚುಕ್ಕಿ ಬದುಕು, ಅವಳ ಮನೆ, ತ್ರಿವೇಣಿ ಸಂಗಮ ಧಾರಾವಾಹಿಯಲ್ಲಿ ಬಾಲನಟಿಯಾಗಿ ಮೋಡಿ ಮಾಡಿದಂತಹ ಈಕೆ 2021ರಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದಂತಹ ದೊರೆಸಾನಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಕಾಲಿಟ್ಟಾಕೆ. ಇದರಲ್ಲಿ ದೀಪಿಕಾ ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾದಂತಹ ನಟಿ ಈಕೆ. ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿನಲ್ಲಿ ಸಿಂಚನ ಅನ್ನುವಂಥ ಪಾತ್ರವನ್ನು ಮಾಡುತ್ತಿದ್ದಾರೆ. ಈಕೆಯ ಹಿನ್ನೆಲೆ ಬಹಳ ವಿಶೇಷ ಏನಿಲ್ಲ. ಸಾಮಾನ್ಯ ಮನೆತನದಿಂದ ಬಂದಂಥ ಈಕೆ ಈ ನಟನ ಕ್ಷೇತ್ರಕ್ಕೆ ಮತ್ತು ನೃತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇ ಒಂದು ರೋಚಕ. ಅದಾದ ಬಳಿಕ ಈಗ ಒಂದು ಚಿಕ್ಕ ಪುಟ್ಟ ಸಾಧನೆಗಳನ್ನು ಮಾಡ್ಕೊಂಡು ಸಾಗ್ತಿರುವಂಥ ರೂಪಿಕಾ ಬದುಕಿನಲ್ಲಿ ಸಾಕಷ್ಟು ಕಹಿ ಘಟನೆಗಳನ್ನು ಕೂಡ ಎದುರಿಸಿದ್ದಾರೆ, ನೋಡಿದ್ದಾರೆ ಅನ್ನೋದು ಕೂಡ ಸತ್ಯ. ಇಂತಿಪ್ಪ ರೂಪಿಕಾ ಬದುಕಲ್ಲಿ ನಡೆದಂತಹ ಅದೊಂದು ಘಟನೆ ಬಗ್ಗೆ ಈಗ ಅವರೇ ಮನೆ ಮುಚ್ಚಿ ಮಾತನಾಡಿದ್ದಾರೆ. ರೂಪಿಕಾ ಅವರು ತಮ್ಮ ಮದುವೆ ಮತ್ತು ಲೈಫ್ ಬಗ್ಗೆನೂ ಕೂಡ ಮಾತನಾಡಿ, ಆದಷ್ಟು ಬೇಗ ಮದುವೆ ಆಗ್ತೀನಿ, ಹಾಗಂತ ಹುಡುಗ ಫಿಕ್ಸ್ ಆಗಿದ್ದಾನೆ ಅಂತನಲ್ಲ. ಮನೆಯಲ್ಲಿ ಹುಡುಗನನ್ನು ಹುಡುಕ್ತಿದ್ದಾರೆ. ನಾನು ಪಕ್ಕ ಅರೇಂಜ್ ಮ್ಯಾರೇಜೇ ಆಗೋದು. ಯಾಕೆಂದರೆ ನನ್ನ ಲೈಫ್ನಲ್ಲಿ ನಾನು ಏನೇನೋ ಅಂದ್ಕೊಂಡಿದ್ದೆ, ಬಟ್ ಅದಾಗೋದಿಲ್ಲ. ನನ್ನ ಲೈಫ್ನಲ್ಲಿ ಯಾವುದೇ ಲವ್ ವರ್ಕ್ ಆಗೋದಿಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾನು ಪ್ರೀತಿ ಮಾಡಿದ್ದೆ, ಅದು ಕೂಡ ತುಂಬಾ ಟಾಕ್ಸಿಕ್ಸ್ ರಿಲೇಷನ್ಶಿಪ್ನಲ್ಲಿ ನಾನಿದ್ದೆ.
ಅದು ತುಂಬ ದಿನ ನಡೆಯಲಿಲ್ಲ. ಪರಸ್ಪರ ಗೌರವದಿಂದ ನಾವಿಬ್ಬರು ಕೂಡ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಇದು ಬಹಳ ವರ್ಷಗಳ ಹಿಂದೆ ನಡೆದಂತಹ ಕತೆ. ಅದಾದ ಮೇಲೆ ಅಪ್ಪನನ್ನು ಕಳೆದುಕೊಂಡೆ. ಜೊತೆಗೆ ಇಲ್ಲಿ ಪ್ರೀತಿಯೂ ಕೂಡ ಹೋಯಿತು, ಮತ್ತೊಂದು ಕಡೆ ಅಪ್ಪನೂ ಕೂಡ ಹೋದರು. ಈ ನೋವಿನಿಂದ ನಾನು ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯಗಳೇ ತೆಗೆದುಕೊಳ್ತು ಅನ್ನೋಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅವಕಾಶಗಳು ಕೈ ತಪ್ಪಿರೋದು ಅಥವಾ ನೆಪೋಟಿಸಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಕೆ ಇದೇ ಸಂದರ್ಶನದಲ್ಲಿ ತೆರೆದಿಟ್ಟಿದ್ದಾರೆ. ಈ ಪ್ರೀತಿಯ ವಿಚಾರದಲ್ಲಿ ಹೇಗೆ ಮೋಸ ಹೋದರೂ ಅದೇ ರೀತಿ ಅವಕಾಶಗಳ ವಿಚಾರದಲ್ಲೂ ಕೂಡ ನಾನು ಸಾಕಷ್ಟು ಮೋಸ ಹೋಗಿದ್ದೇನೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ನನಗೆ ಬರಬೇಕಾಗಿದ್ದಂಥ ಅವಕಾಶಗಳು ಬೇರೆ ಬೇರೆ ಕಾರಣಗಳಿಂದ ನನ್ನ ಕೈ ತಪ್ಪಿ ಹೋಗಿರುವಂಥ ಸಾಕಷ್ಟು ಅನುಭವ ನನಗಾಗಿದೆ. ನಮ್ಮ ಹತ್ತಿರ ಡೈರೆಕ್ಟಾಗಿ ಅಪ್ರೋಚ್ ಮಾಡದೆ ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿ ಎಷ್ಟೋ ಅವಕಾಶಗಳು ನನ್ನವರೆಗೆ ಬರದೆ ಅಲ್ಲಿಂದನೇ ವಾಪಸ್ ಹೋಗಿರುವಂಥ ಅದೆಷ್ಟೋ ಘಟನೆಗಳು ಕೂಡ ನಡೆದಿದ್ದಾವೆ. ಇದರಿಂದ ನನ್ನ ಅವಕಾಶಗಳು ಮಿಸ್ ಆಗಿದ್ದಾವೆ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ಆಗೋದು ಕಾಮನ್. ಯಾಕಂತ ಹೇಳಿದ್ರೆ ಸಹಜವಾಗಿ ಇಲ್ಲಿ ಈ ನಟಿಯರಿಗೆ ಇಂಥದ್ದೊಂದು ಸಮಸ್ಯೆಗಳು ಆಗಾಗ ಕಾಡ್ತಾ ಇರ್ತದೆ. ಏನು ಅವ್ರದ್ದು ರೆಮ್ಯುನರೇಷನ್ ಜಾಸ್ತಿ ಅಂತ ಹೇಳಿ ಕೆಲವರು ಅಲ್ಲಲ್ಲೇ ಪುಕಾರನ್ನು ಎಬ್ಬಿಸ್ಬಿಡುವಂಥದ್ದು, ಅಲ್ಲಿಂದ ಆ ಅವಕಾಶಗಳು ಆ ನಟಿಯ ಬಳಿಗೆ ಹೋಗದೇ ಇರುವಂಥದ್ದು ಅದೆಷ್ಟೋ ಘಟನೆಗಳು ಈ ಹಿಂದೆಯೂ ಕೂಡ ಆಗಿದೆ, ಈಗಲೂ ಕೂಡ ಆಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗೆಯೇ ಲಕ್ಷ್ಮೀ ನಿವಾಸ ಸೊಸೆಯಾಗಿರುವಂತಹ ರೂಪಿಕಾ ಈಗ ಒಂದು ರೀತಿಯಲ್ಲಿ ತನ್ನ ಧಾರಾವಾಹಿ ಇಂಡಸ್ಟ್ರಿಯಲ್ಲಿ ಅಂದರೆ ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥ ನಟಿ. ಹಾಗೆಯೇ ಹೊಸ ಹೊಸ ಅವಕಾಶಗಳನ್ನು ಕೂಡ ಗಿಟ್ಟಿಸಿಕೊಂಡು ಹೋಗ್ತಿರುವಂಥ ನಟಿಯೂ ಕೂಡ ಹೌದು. ಹಾಗೆಯೇ ತುಂಬು ಕುಟುಂಬದ ಬಗ್ಗೆ ಈಕೆಗೆ ತುಂಬ ಕನಸುಗಳಿದ್ದಾವೆ. ಅದೇ ಕಾರಣಕ್ಕೆ ನಾನು ಲವ್ ಮ್ಯಾರೇಜ್ ಆಗೋದಿಲ್ಲ, ಅರೇಂಜ್ ಮ್ಯಾರೇಜ್ ಆಗ್ತೀನಿ, ಅಜ್ಜ ಅಜ್ಜಿ ತಂದೆ ತಾಯಿ ಸಹೋದರರೆಲ್ಲರೂ ಕೂಡ ಇರುವಂಥ ತುಂಬು ಕುಟುಂಬದ ಸೊಸೆಯಾಗಿ ನಾನು ಹೋಗಬೇಕು ಅಂತೇಳಿ ಬಯಸ್ತೇನೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ತನ್ನ ನಟನ ಜರ್ನಿಯ ಬಗ್ಗೆಯೂ ಕೂಡ ಈಕೆ ಸಾಕಷ್ಟು ಒಂದು ವಿಶೇಷವಾದಂಥ ಅಂಶಗಳನ್ನು ಈಕೆ ಹಂಚಿಕೊಂಡಿದ್ದಾಳೆ. ಅಂದರೆ ಎಲ್ಲೋ ಒಂದು ಕಡೆ ಈಕೆಗೆ ಸಿಗಬೇಕಾದಂಥ ಪಾತ್ರಗಳು ಬೇರೆಯವರಿಗೆ ಸಿಕ್ಕಾಗ ಆಗುವಂಥ ನೋವು, ನಾನು ಪ್ರೀತಿಸಿದಂಥ ಹುಡುಗ ಮತ್ತೊಂದೆಲ್ಲೋ ಕೂಡ ಬೇರೆ ರೀತಿಯಾದಂಥ ಸಂಬಂಧವನ್ನು ಇಟ್ಕೊಂಡಿರೋಂಥ ವಿಚಾರಗಳು ಗೊತ್ತಾಗುವಂಥದ್ದು, ಇವೆಲ್ಲದೂ ಕೂಡ ಮಾನಸಿಕವಾಗಿ ಎಷ್ಟು ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನು ಕೂಡ ಇಲ್ಲಿ ರೂಪಿಕಾ ಮನಬಿಚ್ಚಿ ಮಾತನಾಡಿದ್ದಾರೆ. ಹಾಗೆಯೇ ಕಲಾವಿದರ ಸಂಭಾವನೆ ಬಗ್ಗೆಯೂ ಕೂಡ ಮಾತನಾಡಿರುವಂಥ ರೂಪಿಕಾ, ಕಲಾವಿದರಿಗೆ ನಿರ್ದಿಷ್ಟ ಸಂಭಾವನೆ ಅಂತಲೇ ಇರೋದಿಲ್ಲ, ಆಯಾ ಪ್ರಾಜೆಕ್ಟು ಪಾತ್ರದ ಡಿಮ್ಯಾಂಡ್ ಮೇಲೆ ಸಂಭಾವನೆ ನಿಗದಿಯಾಗ್ತದೆ. ಕಲಾವಿದರ ಜೀವನ ತೆರೆ ಮೇಲೆ ಕಂಡಷ್ಟು ಗ್ಲಾಮರಸ್ ಆಗಿ ಇರೋದಿಲ್ಲ ಅನ್ನುವಂತಹ ಕಟು ಸತ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅಂದರೆ ಬಣ್ಣದ ಲೋಕದ ಒಳಗಿನ ಸತ್ಯವೇ ಬೇರೆ, ಹೊರಗಿನ ಸತ್ಯವೇ ಬೇರೆ ಅನ್ನೋದು ಈಕೆಯ ಅಭಿಪ್ರಾಯ. ಈಗ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಈಕೆಗೆ ಅವಕಾಶಗಳು ಬರ್ತಿದ್ದಾವಂತೆ. ಈ ಅವಕಾಶಗಳನ್ನು ಕೂಡ ಬಳಸಿಕೊಂಡು ಮುಂದೆ ಇನ್ನಷ್ಟು ಸಿನಿಮಾಗಳನ್ನು ಸೀರಿಯಲ್ಗಳನ್ನು ಮಾಡಬೇಕು, ಅದಕ್ಕೂ ಮುಂಚೆ ಒಂದೊಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗಬೇಕು ಅನ್ನೋಂಥ ಆಲೋಚನೆಯಲ್ಲಿದ್ದಾರೆ. ನೋಡಿ, ನಿಮಗೂ ರೂಪಿಕಾ ಬದುಕಿನ ಈ ಸ್ಟೋರಿಯನ್ನು ಕೇಳಿದಾಗ ಏನು ಅನ್ನಿಸ್ತು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.